ವಿದ್ಯಾರ್ಥಿನಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು ಸ್ನೇಹಿತರೆ, ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ 30,000 ಸ್ಕಾಲರ್ಶಿಪ್ ಸಿಗಲಿದೆ. ಹೌದು ಸ್ನೇಹಿತರೆ, ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ದೇಶದ 2.5 ಲಕ್ಷ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ತೀರ್ಮಾನಿಸಿದೆ. ಕರ್ನಾಟಕ ಸೇರಿ ದೇಶದ 18 ರಾಜ್ಯಗಳ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡಲು ಫೌಂಡೇಶನ್ 2,250 ಕೋಟಿ ರು ಮೀಸಲಿಟ್ಟಿದೆ. 3 ವರ್ಷಗಳವರೆಗೆ ವಿದ್ಯಾರ್ಥಿನಿಯರಿಗೆ ಇದೇ ಹಣದಿಂದ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ಫೌಂಡೇಶನ್ ಸಿಇಒ ಅನುರಾಗ್ ಬೆಹರ್ ಮಾಹಿತಿ ನೀಡಿದ್ದಾರೆ. ಸ್ನೇಹಿತರೆ, SSLC ಹಾಗೂ PUC ಮುಗಿಸಿದ ವಿದ್ಯಾರ್ಥಿನಿಯರು ಮುಂದಿನ ಹಂತದ ಶಿಕ್ಷಣಕ್ಕಾಗಿ ಪ್ರವೇಶಾತಿ ಪಡೆದಿದ್ದರೆ ಅವರಿಗೆ ವರ್ಷಕ್ಕೆ 30,000 ಇಲ್ಲಿ ಸಹಾಯಧನ ಅಂದರೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು 2 ಹಂತದಲ್ಲಿ ನೀಡಲಾಗುತ್ತಿದೆ ಎಂದು ವಿವರಿಸಿದ್ದಾರೆ. ಸ್ನೇಹಿತರೆ, ಸೆಪ್ಟೆಂಬರ್ 1ರಿಂದ ಸ್ಕಾಲರ್ಶಿಪ್ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ವೆಬ್ಸೈಟ್ ಮೂಲಕ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದಾಗಿದೆ. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ 10ನೇ ಮತ್ತು 12ನೇ ತರಗತಿ ಇಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರಬೇಕು. ಹೌದು ಸ್ನೇಹಿತರೆ, 10 ಮತ್ತು 10 SSLC ಮತ್ತು PUC ಸೆಕೆಂಡ್ PUC ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ನಲ್ಲಿ ಓದಿರಬೇಕಾಗಿರುತ್ತೆ ಮತ್ತು ಡಿಗ್ರಿಯಲ್ಲಿ ಪ್ರವೇಶ ಪಡೆದಿರಬೇಕು. ಹೌದು ಸ್ನೇಹಿತರೆ, PUC ಆದ ನಂತರ ಸೆಕೆಂಡ್ PUC ಆದ ನಂತರ ಡಿಗ್ರಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರಬೇಕಂತವರು ಅರ್ಜಿ ಸಲ್ಲಿಸಬಹುದು.